ಜೈಲಿನಲ್ಲಿರುವ ರೇವಣ್ಣಗೆ ಜಾಮೀನು ಸಿಗುತ್ತಾ? ಇನ್ನೊಂದು ಕಡೆಗೆ ಬೆಳಗ್ಗೆ ನಡೆದಂತ ಜಾಮೀನು ಅರ್ಜಿಯ ವಿಚಾರಣೆ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಆಗಿತ್ತು. ಈಗ ಅರ್ಜಿ ವಿಚಾರಣೆ ಆರಂಭವಾಗ್ತಾ ಇದೆ. ಸೊ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದು ಬೆಳಗ್ಗೆ ಅಷ್ಟೇ SITಯಲ್ಲಿ SPP ಅವರು ಕೇಳುತ್ತಾ ಇದ್ರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನಮ್ಮನ್ನ ಈಗಷ್ಟೇ ನೇಮಕ ಮಾಡಿದ್ದಾರೆ, ಸರ್ಕಾರ ಇಬ್ಬರನ್ನ ನೇಮಕ ಮಾಡಿದೆ ಹೊಸದಾಗಿ. ಸೊ ಹಾಗಾಗಿ ನಮಗೆ ಅವಕಾಶ ಬೇಕು, ಸೋಮವಾರ ನಾವು ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ರು. ಆಕ್ಚುಲಿ ನಿನ್ನೆನೆ ಕೇಳಿದ್ರು ಆಕ್ಷೇಪಣೆ ಅರ್ಜಿ ಸಲ್ಲಿಕೆ ಮಾಡೋಕೆ ಅವಕಾಶ ಕೊಡಿ ಅಂತೇಳಿ. ಅದಕ್ಕೆ ಇದನ್ನ ಇವತ್ತಿಗೆ ವಿಚಾರಣಾ ಅರ್ಜಿಯನ್ನ ಪೋಸ್ಟ್ಪೋನ್ ಮಾಡಿದ್ರು, ಮುಂದೂಡಿಕೆಯನ್ನ ಮಾಡಿದ್ರು. ಇವತ್ತು ಕೂಡ ಹಾಗೆ ಹೇಳ್ತಾ ಇದ್ರು, ನಮಗೆ ಸೋಮವಾರ ಅವಕಾಶ ಕೊಡಿ ಅಂತೇಳಿ. ನೀವು ದಿನ ಒಬ್ಬೊಬ್ಬರು SPP ಬಂದರೆ ನಾವು ದಿನ ಹಾಕ್ಕೊಂಡು ಕೊಡೋಕ್ಕಾಗುತ್ತಾ? ಆಗಲ್ಲ, ನಾನು ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡ್ತೀನಿ, ಅಷ್ಟರೊಳಗೆ ಆಕ್ಷೇಪಣೆ ಸಲ್ಲಿಸೋದಿದ್ರೆ ಸಲ್ಲಿಸಿ ಅನ್ನುವಂಥದ್ದನ್ನು ನ್ಯಾಯಾಧೀಶರು ಹೇಳಿದರು. ಹಾಗಾಗಿ 2:45ಕ್ಕೆ ಬೆಳಗ್ಗೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದರು. ಈಗ ಅರ್ಜಿ ವಿಚಾರಣೆ ನಡೀತಾ ಇದೆ. 7 ದಿನ ನ್ಯಾಯಾಂಗ ಬಂಧನದಲ್ಲಿರುವಂತಹ ರೇವಣ್ಣ ಅವರಿಗೆ ಇದರ ಮಧ್ಯದಲ್ಲಿ ಏನಾದರೂ ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ಅವರು ಅರೆಸ್ಟ್ ಆದಾಗಿನಿಂದ 4 ದಿನ ಪೊಲೀಸ್ ಕಸ್ಟಡಿಯಲ್ಲಿ, ಅದಾದ ನಂತರ ಇವತ್ತು 1 ದಿನ ಅವರು ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ ಜೈಲಿನಲ್ಲಿ, ಪರಪ್ಪನಾಗ್ರಹಾರದಲ್ಲಿ. ಇನ್ನೂ 6 ದಿನ ಕಳಿಬೇಕಾಗಿದೆ. ಹಾಗಾಗಿ ಇವತ್ತಿನ ಈ ಅರ್ಜಿ ವಿಚಾರಣೆ ಈಗ ಪೂರ್ಣಗೊಂಡು ಇವತ್ತು ಜಾಮೀನು ಸಿಕ್ಕರೆ ಇವತ್ತು ಆಚೆ ಬರೋಕ್ಕೆ ಸಾಧ್ಯ ಆಗುತ್ತಾ ಆಗಲ್ವಾ, ಎಷ್ಟೊತ್ತಿಗೆ ಜಾಮೀನು ಸಿಗುತ್ತೆ, ಸಿಗೋದಾದರೆ, ಸಿಗದೇ ಇದ್ದರೆ ಕಂಟಿನ್ಯೂಸ್ ಆಗಿ ಜೈಲಿನಲ್ಲಿ ಇರಬೇಕಾಗತ್ತೆ ಪರಪ್ಪನಾಗ್ರಹಾರದಲ್ಲಿ ರೇವಣ್ಣ ಅವರು. ಅದಕ್ಕೆ ಅವರ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶವನ್ನು SIT ಏನು ಕೇಳಿತ್ತು, ಸಲ್ಲಿಸಿದ್ದಾರಾ ಸಲ್ಲಿಸಿಲ್ವಾ ಅನ್ನುವಂಥದ್ದು ನೋಡಬೇಕು. ಮತ್ತೆ ಸಮಯಾವಕಾಶವನ್ನು ಏನಾದರೂ ಕೇಳ್ತಾರಾ ಅಂತ ಹೇಳಿ. ಸದ್ಯಕ್ಕೆ ಜಾಮೀನು ಅರ್ಜಿಯ ವಿಚಾರಣೆ ಅಂತೂ ಈಗ ಆರಂಭವಾಗಿದೆ. SIT ನಿನ್ನೆನೂ ಕೂಡ ಸಮಯಾವಕಾಶವನ್ನು ಕೇಳಿತ್ತು ಆಕ್ಷೇಪಣೆಯನ್ನು ಸಲ್ಲಿಸೋಕೆ, ಅದಕ್ಕೆ 1 ದಿನ ಅವಕಾಶ ಕೊಟ್ಟಿದ್ರು. ಇವತ್ತು ಮತ್ತೆ SIT ಅವರು ಹೇಳ್ತಾ ಇದ್ದು, ಅದರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಮಗೆ ಸೋಮವಾರದವರೆಗೂ ಅವಕಾಶವನ್ನು ಕೊಡಿ ಅಂತ ಹೇಳಿ. ಇಲ್ಲ, ಆಗಲ್ಲ ಅಂತ ಹೇಳಿದೆ ನ್ಯಾಯಾಧೀಶರು ಹೇಳಿದ್ರಲ್ಲಿ. ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಮುಂದೂಡಿಕೆಯನ್ನು ಮಾಡಿದ್ರು 2:45ಕ್ಕೆ. ಆ ನಿಟ್ಟಿನಲ್ಲಿ ಈಗ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸೊ ಇಲ್ಲಿ ಜಾಮೀನು ಸಿಗುತ್ತಾ ಸಿಗಲ್ವಾ ರೇವಣ್ಣ ಅವರಿಗೆ ಅನ್ನುವಂಥದ್ದು ಒಂದು ಕಡೆಗೆ, ಆಬ್ಜೆಕ್ಷನ್ಗಳನ್ನು ಏನು SIT ಸಲ್ಲಿಸುತ್ತೆ ಆಕ್ಷೇಪಣೆಗಳನ್ನು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ. ರೇವಣ್ಣ ಪರ ವಕೀಲರು ಕೇಳ್ತಾ ಇದ್ದಿದ್ದು, ರೇವಣ್ಣ ಅವರ ಮೇಲೆ ಕಿಡ್ನ್ಯಾಪ್ ಕೇಸನ್ನು ಹಾಕಿರುವಂತಹ ಯಾರು ಮಹಿಳೆ ಇದ್ದರು ಅವರು ಸಿಕ್ಕಿದ್ದಾರೆ, ಅವ್ರದ್ದು ಯಾವುದೇ ರೀತಿಯಾದಂಥ ಇಲ್ಲಿ ಸ್ಟೇಟ್ಮೆಂಟ್ಗಳು ಬರ್ತಾ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹೇಳ್ತಾ ಇರುವಂಥದ್ದು ಇದು ಅನ್ನುವಂಥದ್ದು ಅವರ ಆರೋಪ. ಸೊ ಹಾಗಾಗಿ ಅವರ ವಾದಕ್ಕೆ ತಕ್ಕಂತೆ ಈಗ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ, ಈ ಕಡೆಗೆ SIT ಅವರ ಆಕ್ಷೇಪಣೆಯನ್ನು ಏನು ಸಲ್ಲಿಸ್ತಾರೆ, ಯಾವ ರೀತಿಯಾಗಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನಮ್ಮ ವಾದ ಮಂಡನೆಗೆ ಅವಕಾಶ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ವಾದ ಮಂಡನೆಗೆ ಅವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಜಾಮೀನು ಅರ್ಜಿ ಏನಿದೆ ಆ ವಿಚಾರಣೆ ಈಗ ಆರಂಭವಾಗಿದೆ. ಆಕ್ಷೇಪಣೆಯನ್ನ ಈಗ SIT ಸಲ್ಲಿಸಿದೆ. ನಮ್ಮ ವಾದ ಮಂಡನೆಗೆ ಅವಕಾಶ ಬೇಕು ಅಂತ ಈಗ SIT ಕೇಳ್ತಾ ಇರೋದು. ಜೈಲಿನಲ್ಲಿರುವಂಥ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಅನ್ನುವಂಥದ್ದು ಈಗ SIT ಸಲ್ಲಿಸಿರುವಂಥ ಆಕ್ಷೇಪಣೆಗಳು ಏನು ಅನ್ನೋದರ ಮೇಲೆ ಗೊತ್ತಾಗುತ್ತೆ. ಜೊತೆಗೆ ರೇವಣ್ಣ ಪರ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ. ಕಾರಣ ಈಗಾಗಲೇ 4 ದಿನ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಯಿತು, 1 ದಿನ ಈಗ ಜೈಲಿನಲ್ಲಿ ಕಳೆದು ಕೂಡ ಆಗಿದೆ. ಸೊ ಹಾಗಾಗಿ ಈಗ ಜಾಮೀನು ಸಿಗುತ್ತಾ ಅಥವಾ ಇಲ್ಲ, ಜಾಮೀನು ಸಿಗೋದಾದರೆ ಯಾವ ಆಧಾರದ ಮೇಲೆ ಸಿಗುತ್ತೆ, ಆಕ್ಷೇಪಣೆಯನ್ನು SIT ಸಲ್ಲಿಸಿದೆ, ಆಕ್ಷೇಪಣೆಗಳಲ್ಲಿರುವಂಥ ಪ್ರಮುಖವಾಗಿರುವಂಥ ಕಾರಣಗಳೇನು, ನಮ್ಮ ವಾದ ಮಂಡನೆಗೆ ಅವಕಾಶ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. SPP ಜೈನಾ ಕೊಥಾರಿ ಅವರು ವಾದವನ್ನು ಮಾಡ್ತಾ ಇರೋದು. ಅವರು ಪಾಯಿಂಟ್ ಟು ಪಾಯಿಂಟ್ ಈಗ ಹೋಗಬೇಕಾಗತ್ತೆ, ಆಕ್ಷೇಪಣೆಗಳು ಏನು ಇದೆ ಅನ್ನುವಂಥದ್ರ ಮೇಲೆ. ಸರ್ಕಾರ ಇಬ್ಬರನ್ನ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಅವರು ಟೈಮನ್ನು ಕೂಡ ಕೇಳ್ಕೊಂಡಿದ್ರು, ಈಗಲೂ ಕೂಡ ಕೇಳುತ್ತಾ ಇದ್ದಾರೆ ನಮಗೆ ವಾದ ಮಂಡನೆಗೆ ಅವಕಾಶ ಬೇಕು ಅಂತ ಹೇಳಿ. ಜೈನಾ ಕೊಥಾರಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ಈ ವಾದಗಳಲ್ಲಿ ಏನಿದೆ ಅಂಶಗಳು ಅನ್ನುವಂಥದ್ದನ್ನು ನೋಡಬೇಕಾಗಿದೆ, ಆಕ್ಷೇಪಣೆಗಳು ಏನೇನಿದೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಆಕ್ಷೇಪಣೆಯನ್ನೇನೋ ಸಲ್ಲಿಕೆ ಮಾಡಿ ಆಗಿದೆ ಈಗ SIT. ಸೊ ಹಾಗಾಗಿ ಆಕ್ಷೇಪಣೆಗಳು ಏನೇನಿದಾವೆ ಅನ್ನುವಂಥದ್ದನ್ನು ನೋಡಬೇಕು. ಬಟ್ ಅವ್ರು ಕೇಳ್ಕೊಳ್ತಾ ಇರೋದು ನಮಗೆ ವಾದ ಮಂಡನೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. ಸೊ ಅದಕ್ಕೆ ಅವಕಾಶ ಕೊಡ್ತಾರಾ ಕೊಡಲ್ವಾ, ಈಗ ಪಾಯಿಂಟ್ಸ್ಗಳನ್ನು ನೋಡ್ತಾರಾ ಏನು ಅಂತ ಹೇಳಿ. ಸೊ HD ರೇವಣ್ಣ ಅವರ ವಿರುದ್ಧ ಈಗ ಮಹಿಳೆಯ ಅಪಹರಣ ಪ್ರಕರಣ ಏನಿದೆ
ಆ ಪ್ರಕರಣ ರಾಜಕೀಯವಾಗಿ ಹಲವು ಆರೋಪ ಪ್ರತ್ಯಾರೋಪಗಳಿಗೆ ಗುರಿಯಾಗಿದೆ. ಬಟ್ ಕಾನೂನಾತ್ಮಕವಾಗಿ ಈ ಪ್ರಕರಣ ಹೇಗೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಹಲವು ಅಬ್ಜೆಕ್ಷನ್ಗಳು ಕೂಡ ಬಂದಿತ್ತು. ಆದರೆ ವಾದ ಪ್ರತಿವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಮತ್ತು SIT ಪರ ವಕೀಲರು ಈಗ ವಾದವನ್ನು ಮಂಡಿಸಬೇಕಾದ್ರೆ SIT ಅವರು ಸಲ್ಲಿಸಿರುವಂಥ ಆಕ್ಷೇಪಣೆಗಳೇನಿದೆ, ರೇವಣ್ಣ ಪರ ವಕೀಲರು ಅದಕ್ಕೆ ಅಬ್ಜೆಕ್ಷನ್ಗಳೇನೇನು ತೆಗಿತಾ ಇದ್ದಾರೆ ಅನ್ನೋದನ್ನು ನೋಡಬೇಕು. ರೇವಣ್ಣ ಪರ ವಕೀಲರಾದಂಥ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ವಾದ ಪ್ರತಿವಾದದ ಆಧಾರದ ಮೇಲೆ ಈಗ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಜಾಮೀನು ಸಿಕ್ಕರೂ ಇವತ್ತೇ ಆಚೆ ಬರೋಕ್ಕೆ ಸಾಧ್ಯ ಆಗುತ್ತಾ? ಕಾರಣ 3 ಗಂಟೆ ಆಗೋಗಿದೆ. ಜಾಮೀನು ಸಿಗದೇ ಇದ್ರಂತೂ ಎಂದಿನಂತೆ ಅವರು ಪರಪ್ಪನ ಅಗ್ರಹಾರದಲ್ಲೇ ಇನ್ನೂ ಒಂದಿಷ್ಟು ದಿನಗಳನ್ನು ಕಳಿಬೇಕಾಗತ್ತೆ, 1 ವಾರ ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದ. ಸೊ ಆಕ್ಷೇಪಣೆ ಸಲ್ಲಿಸಲು ವಿಳಂಬ ಇಲ್ಲ. ಜೈಲಿನಲ್ಲಿರುವಂಥ ರೇವಣ್ಣ ಅವರಿಗೆ ಜಾಮೀನು ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಅರ್ಜಿ ವಿಚಾರಣೆ ನಡೀತಾ ಇದೆ. ರೇವಣ್ಣ ಪರ ವಕೀಲರು CV ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಬಟ್ ರೇವಣ್ಣ ಅವರ ಜಾಮೀನಿಗೆ SIT ಅವರು ಆಕ್ಷೇಪಣೆಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇರುವಂಥ ವಿಚಾರಣೆ ಇದಾಗಿರೋದೀಗ. ಕಸ್ಟಡಿಯಲ್ಲಿ ಇರುವಾಗಲೂ ಕೂಡ ಜಾಮೀನು ಕೊಡಬಹುದು. ಓಕೆ, ರೇವಣ್ಣ ಪರ ವಕೀಲ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಜಾಮೀನು ಕೊಡಬಹುದು ಅನ್ನುವಂಥದ್ದು ಅವರ ವಾದ. ರೇವಣ್ಣ ಪರ ವಕೀಲ CV ನಾಗೇಶ್ ಅವರ ವಾದ, ನನ್ನ ಕಕ್ಷಿದಾರನಿಗೆ ಜೈಲು ಶಿಕ್ಷೆಯಾಗಿದೆ. CV ನಾಗೇಶ್ ಅವರು ಹೇಳ್ತಾ ಇರೋದು ಕಸ್ಟಡಿಯಲ್ಲಿ ಇರುವಾಗಲೂ ಕೂಡ ಜಾಮೀನು ಕೊಡಬಹುದು. ಕಾರಣ ನಿನ್ನೆ ಬಹಳ ವಾದ ಬರ್ತಾ ಇತ್ತು. ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಜಾಮೀನು ಕೊಡೋಕ್ಕಾಗೋದಿಲ್ಲ, ಕಾರಣ ಅಲ್ಲಿ ವಿಚಾರಣೆಗೋಸ್ಕರ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಂಡಿರ್ತೀವಿ. ಈ ಸಂದರ್ಭದಲ್ಲಿ ನೀವು ಜಾಮೀನು ಕೊಡ್ಬೋದಾ ಕೊಡಬಾರ್ದಾ ಅನ್ನುವಂಥದ್ದನ್ನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅದಕ್ಕೆ CV ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಕಸ್ಟಡಿಯಲ್ಲಿರುವಾಗಲೂ ಸಹ ಜಾಮೀನನ್ನು ಕೊಡಬಹುದು ಅಂತ ರೇವಣ್ಣ ಪರ ವಕೀಲರು CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ನನ್ನ ಕಕ್ಷಿದಾರನಿಗೆ ಜೈಲು ಶಿಕ್ಷೆ ಆಗಿದೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ವಿಚಾರಣೆಗೆ ಸಹಕರಿಸಿದ್ದಾರೆ ಅನ್ನುವಂಥದ್ದನ್ನ CV ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿಗೆ ಯಾವುದೇ ತೊಂದರೆಯನ್ನ ಮಾಡಿಲ್ಲ. ಸೊ ತನಿಖಾಧಿಕಾರಿಗೆ ಇಲ್ಲಿ ಯಾವುದೇ ತೊಂದರೆ ಮಾಡಿಲ್ಲ. ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಸಹಕರಿಸಿದ್ದಾರೆ. ಈಗ ನನ್ನ ಕಕ್ಷಿದಾರನಿಗೆ JC ಆಗಿದೆ. ಸೊ ಈ ಹಿಂದೆಯೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗಲೂ ಕೂಡ ಜಾಮೀನು ಕೊಡಬಹುದು ಅಂತ ಹೇಳಿದ್ದಾರೆ ರೇವಣ್ಣ ಪರ ವಕೀಲರು. ಸೊ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ರೇವಣ್ಣ ಪರವಾಗಿ. ಸೊ ಈಗ ಹಲವು ಕೇಸ್ಗಳು ಏನಾಗುತ್ತೆ ಅಂತ ನೋಡಬೇಕು. ರೇವಣ್ಣ ಪರ ವಕೀಲ CV ನಾಗೇಶ್ ಅವರೇನೋ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ SIT ಅಂತೂ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಟ್ ವಾದ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಬಟ್ CV ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನೀವು ಜಾಮೀನನ್ನು ಕೊಡಬಹುದು ಅವರಿಗೆ ಅಂತ ಹೇಳಿ. ತನಿಖಾಧಿಕಾರಿಗೆ ಯಾವುದೇ ತೊಂದರೆಯನ್ನು ಕೊಟ್ಟಿಲ್ಲ, ಕಸ್ಟಡಿಯಲ್ಲಿ ಇರುವಾಗಲೂ ಕೂಡ ಜಾಮೀನನ್ನು ಕೊಡಬಹುದು, ಸಹಕರಿಸಿದ್ದಾರೆ ತನಿಖೆಗೆ, ತನಿಖಾಧಿಕಾರಿಗೆ ತೊಂದರೆ ಮಾಡಿಲ್ಲ, ಎಲ್ಲವನ್ನ ಕೂಡ ಈಗ ಹೇಳ್ತಾ ಇದ್ದಾರೆ, ವಾದವನ್ನು ಮಂಡಿಸ್ತಾ ಇದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಜಾಮೀನು ಕೇಳ್ತಾ ಇದ್ದಾರೆ. ತನಿಖಾಧಿಕಾರಿಗೆ ಯಾವುದೇ ತೊಂದರೆ ಮಾಡಿಲ್ಲ, ತನಿಖೆಗೂ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. CV ನಾಗೇಶ್ ಅವರ ವಾದ ಇದು. ರೇವಣ್ಣ ಪರ ವಕೀಲರಾದಂಥ CV ನಾಗೇಶ್ ಅವರ ವಾದ, ಹಿರಿಯ ವಕೀಲರು, ನನ್ನ ಕಕ್ಷಿದಾರ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ವಿಚಾರಣೆಗೆ ಅವರು ಸಹಕರಿಸಿದ್ದಾರೆ, ತನಿಖಾಧಿಕಾರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನ ಮಾಡಿಲ್ಲ, ಆಮೇಲೆ ಕಸ್ಟಡಿಯಲ್ಲಿದ್ದಾಗಲೂ ಸಹ ಜಾಮೀನನ್ನ ಕೊಡಬಹುದು ಅನ್ನುವಂಥ ವಾದವನ್ನ ರೇವಣ್ಣ ಪರ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನ್ಯಾಯಾಂಗ ಬಂಧನದ ಅರ್ಜಿ ವಿಚಾರಣೆಯಲ್ಲಿ ರೇವಣ್ಣ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಇಲ್ವಾ? ಈ ಕಡೆಗೆ SIT ಕೂಡ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡಿದೆ. ಅವರು ವಾದ ಮಾಡೋಕೆ ಅವಕಾಶವನ್ನ ಕೇಳಿದ್ದಾರೆ SIT ಅವರು. ಈ ಕಡೆಗೆ ರೇವಣ್ಣ ಪರ ಹಿರಿಯ ವಕೀಲ CV ನಾಗೇಶ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಬೇಲ್ ಅಪ್ಲಿಕೇಶನ್, ಜಾಮೀನು ಅರ್ಜಿಯ ವಿಚಾರಣೆ ಈಗ ನಡೀತಾ ಇದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ರೇವಣ್ಣ ಪರ ವಕೀಲರಾಗಿರುವಂಥ ಹಿರಿಯರ ವಕೀಲರಾಗಿರುವಂಥ CV ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಈಗ ವಾದವನ್ನು ಮಂಡಿಸ್ತಾರೆ. ಈಗಾಗಲೇ ಆಕ್ಷೇಪಣೆಯನ್ನ ಕೂಡ SIT ಪರವಾಗಿ ವಕೀಲರಿರುವಂಥವರು ಸಲ್ಲಿಸಿದ್ದಾರೆ.
ಯಾವುದೇ ರೀತಿಯಾಗಿ ತನಿಖೆಗೆ ತೊಂದರೆಯನ್ನ ಮಾಡಿಲ್ಲ, ತನಿಖಾಧಿಕಾರಿಗೂ ಕೂಡ ತೊಂದರೆಯನ್ನ ಮಾಡಿಲ್ಲ, ತನಿಖೆಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು, ಜಾಮೀನು ಯಾಕೆ ಮಂಜೂರು ಮಾಡಬೇಕೆಂದು ಆದೇಶದಲ್ಲಿ ಉಲ್ಲೇಖ. ಕೆಲವೊಂದು ಸುಪ್ರೀಂ ಆದೇಶವನ್ನು ಹಿರಿಯ ವಕೀಲರಾಗಿರುವಂಥ ನಾಗೇಶ್ ಅವರು ಓದ್ತಾ ಇದ್ದಾರೆ. ಕಸ್ಟಡಿಯಲ್ಲಿರುವಾಗಲೂ ಕೂಡ ಜಾಮೀನನ್ನು ಕೊಡಬಹುದು, ಆಮೇಲೆ ಜಾಮೀನು ಯಾಕೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಹಲವು ರೆಫರ್ ಮಾಡ್ತಾರೆ. ಇಂತಹ ಸಂದರ್ಭಗಳಲ್ಲಿ ಹಲವು ಕೇಸ್ಗಳಿರುತ್ತೆ, ಎಂತೆಂಥ ಕೇಸ್ಗಳಲ್ಲಿ ಜಾಮೀನನ್ನು ನೀಡಲಾಗಿದೆ ಮತ್ತು ಯಾಕೆ ಜಾಮೀನನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ರೆಫರ್ ಮಾಡ್ತಾರೆ ಕೆಲವು ಕೇಸ್ಗಳ ಬಗ್ಗೆ. ಸೊ ಅವುಗಳನ್ನೆಲ್ಲ ರೆಫರ್ ಮಾಡಿ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ಈ ವಾದಗಳನ್ನೆಲ್ಲ ಆಲಿಸಿ ಅದಾದ ನಂತರ SIT ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ ಸರ್ಕಾರದ ವತಿಯಿಂದ, SPP ಅವರು. ಸೊ ಆ ವಾದವನ್ನು ಕೂಡ ಆಲಿಸಿ ಅದಾದ ನಂತರ ಜಾಮೀನು ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ನ್ಯಾಯಮೂರ್ತಿಗಳು ನಿರ್ಧಾರವನ್ನು ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೂಡ ತನಿಖೆಗೂ ಕೊಟ್ಟಿಲ್ಲ, ತನಿಖಾಧಿಕಾರಿಗೂ ಕೊಟ್ಟಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಜಾಮೀನನ್ನು ಕೊಡಬಹುದು, ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಜಾಮೀನನ್ನು ಕೊಡಬಹುದು ಅಂತ ಹಿರಿಯ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು ರೇವಣ್ಣ ಪರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಕೆಲವೊಂದಿಷ್ಟು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಓದ್ತಾ ಇದ್ದಾರೆ, ಅವುಗಳನ್ನು ರೆಫರ್ ಮಾಡಿ ಹೇಳ್ತಾರೆ ಇಂಥ ಪ್ರಕರಣಗಳಲ್ಲಿ ಈ ರೀತಿಯಾಗಿ ಇವರಿಗೆ ಜಾಮೀನನ್ನು ನೀಡಲಾಗಿದೆ ಮತ್ತು ಜಾಮೀನನ್ನು ನೀಡೋಕೆ ಯಾಕೆ ಕೊಡಬೇಕು ಅನ್ನುವಂಥದ್ದು. ಸೊ ಅವುಗಳನ್ನೆಲ್ಲ ಆಲಿಸ್ತಾರೆ ಈಗ ನ್ಯಾಯಾಧೀಶರು. ವಾದ ಪ್ರತಿವಾದಗಳನ್ನು ಆಲಿಸಿ ಅದಾದ ನಂತರ ಅವರ ತೀರ್ಪನ್ನು ಕೊಡುತ್ತಾರೆ. ಆದರೆ ಅಬ್ಜೆಕ್ಷನ್ಗಳೇನಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ವಾದ ಕೇಳಿಸ್ತಾ ಇರಬೇಕಾದ್ರೂ ಹೌದಲ್ಲ ಇದು ಸರಿ ಅಂತ ಅನಿಸುತ್ತೆ, ಆ ಕಡೆ ವಾದ ಕೇಳಿಸ್ತಾ ಇದ್ದಾಗಲೂ ಹೌದಲ್ಲ ಅದು ಕೂಡ ಸರಿ ಅಂತ ಅನಿಸುತ್ತೆ. ಸೊ ಇವೆರಡನ್ನೂ ಕೂಡ ವೇಟಿಗೆ ಹಾಕಿ ಅದಾದ ನಂತರ ಯಾವುದರಲ್ಲಿ ಹೆಚ್ಚಿನ ರೀತಿಯಾದಂಥ ವೇಟೇಜ್ ಇದೆಯೋ, ಯಾವುದು ನ್ಯಾಯಸಮ್ಮತವಾಗಿದೆಯೋ ಅದಕ್ಕೆ ತಕ್ಕಂತೆ ನ್ಯಾಯವನ್ನು ನೀಡುವಂಥದ್ದು ನ್ಯಾಯಾಧೀಶರು ಕೆಲಸ. ಅದನ್ನು ಮಾಡ್ತಾರೆ ನ್ಯಾಯಾಧೀಶರು. ಆ ನಿಟ್ಟಿನಲ್ಲಿ ಈಗ ಎರಡೂ ಕಡೆ ವಾದ ಪ್ರತಿವಾದಗಳನ್ನು ಆಲಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ರೇವಣ್ಣ ಪರ ವಕೀಲರಾಗಿರುವಂಥ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. SIT ಅವರು ಕೂಡ ಕೇಳಿದ್ದಾರೆ, ನಮಗೂ ವಾದ ಮಂಡನೆಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ SPP ಕೇಳಿದ್ದಾರೆ. ಆಕ್ಷೇಪಣೆಯನ್ನು ಕೂಡ ಈಗಾಗಲೇ ಅವರು ಸಲ್ಲಿಸಿದ್ದಾರೆ. ಏನಾಗತ್ತೆ ಈ ವಾದ ಪ್ರತಿವಾದಗಳಲ್ಲಿ ಬಹಳ ಕುತೂಹಲದಿಂದ ಈಗ ನೋಡ್ತಾ ಇರುವಂಥದ್ದು, ಇಂಥ ಪ್ರಕರಣಗಳಲ್ಲಿ ಹೇಗಾಗತ್ತೆ ಅಂತ. ಸೊ ಇಲ್ಲಿರುವಂಥದ್ದು ಕಿಡ್ನ್ಯಾಪ್ ಕೇಸ್ ಇರೋದು. ಈಗ ಸದ್ಯಕ್ಕೆ ಪ್ರಜ್ವಲ್ ಕೇಸ್ ಅಲ್ಲ ಇಲ್ಲಿರೋದು, ಸದ್ಯಕ್ಕೆ ಇಲ್ಲಿ ನಡೀತಾ ಇರುವಂಥ ಕೇಸು ಕಿಡ್ನ್ಯಾಪ್ ಕೇಸ್. KR ನಗರದಲ್ಲಿ ಮಹಿಳೆಯನ್ನು ಅಪಹರಣಗೊಳಿಸಿರುವಂಥ ಆರೋಪ ಈಗ ರೇವಣ್ಣ ಅವರ ಮೇಲಿದೆ. ಅವರು A1 ಆರೋಪಿಯಾಗಿದ್ದಾರೆ ಈ ಪ್ರಕರಣದಲ್ಲಿ, A2 ಆರೋಪಿಯಾಗಿ ಸತೀಶ್ ಬಾಬು ಇರೋದು. ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಜಾಮೀನನ್ನು ಕೊಡಬೇಕಾ ಬೇಡವಾ ಅನ್ನುವಂಥದ್ರ ವಾದ ಪ್ರತಿವಾದಗಳು ನಡೀತಾ ಇದೆ. ಕಸ್ಟಡಿ ಆಗಿದೆ, ವಿಚಾರಣೆಗೆ ಒಳಪಡಿಸಿದ್ದಾರೆ, ಅದಾದ ನಂತರ ನ್ಯಾಯಾಂಗ ಬಂಧನ ಆಗಿದೆ. ಈಗ ಒಂದು ದಿನ ನ್ಯಾಯಾಂಗ ಬಂಧನ ಕಳೆದು ಆಗಿದೆ. ಜುಡಿಷಿಯಲ್ ಕಸ್ಟಡಿ ಅಂತಂದರೆ ಜೈಲಿನಲ್ಲಿ, 4 ದಿನ ಪೊಲೀಸ್ ಕಸ್ಟಡಿಯಲ್ಲೂ ಕೂಡ ಆಗಿದೆ SIT ವಿಚಾರಣೆಗೆ. ಇವೆಲ್ಲವೂ ಕೂಡ ಆದ ನಂತರ ಈಗ ಜಾಮೀನು ಸಿಗುತ್ತಾ? ಈಗ ಸದ್ಯಕ್ಕೆ ಸಿಗೋದಿಲ್ಲ. ಸೊ ಕೆಲವೊಂದು ಹಳೆಯ ಪ್ರಕರಣಗಳನ್ನು ಈಗ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. 2023ರ ತೀಸ್ತಾ ಸೆಟಲ್ ವಾರ್ಡ್ ಪ್ರಕರಣವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಜಾಮೀನು ಯಾಕೆ ಮಂಜೂರು ಮಾಡಬೇಕು ಅಂತ ಸುಪ್ರೀಂನ ಕೆಲ ಆದೇಶವನ್ನು ನಾಗೇಶ್ ಅವರು ಓದ್ತಾ ಇದ್ದಾರೆ. ಕೆಲವೊಂದು ಹಳೆಯ ಪ್ರಕರಣಗಳನ್ನು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ದಾರೆ.